ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕನ್ನಡದ ಮೇರು ನಟ ಅನಂತ್ನಾಗ್ಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿರೋದನ್ನು ಇಡೀ ಕರ್ನಾಟಕ ಸಂಭ್ರಮಿಸ್ತಾ ಇದೆ. ಇದನ್ನು ಕನ್ನಡಿಗರಾದಂಥ ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಒಪ್ಕೊಳ್ಳೇಬೇಕು. ಆದರೆ ಕರ್ನಾಟಕ CM ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ರಾಜಕೀಯವನ್ನೇನಾದರೂ ಬೆರೆಸ್ತಿದ್ದಾರಾ ಅನ್ನೋ ಅನುಮಾನಗಳು ಕೂಡ ದಟ್ಟವಾಗಿ ಸದ್ದು ಮಾಡ್ತಾ ಇರೋದು. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಇದೇ ಶಬಾನಾ ಅವರಿಗೆ ಸನ್ಮಾನ ಮಾಡಿದಂಥ CM ಸಿದ್ದರಾಮಯ್ಯ ಅವರಿಗೆ ಯಾಕೆ ಪ್ರಖ್ಯಾತ ನಟ ಅನಂತ್ನಾಗ್ ಅವರು ಕಣ್ಣಿಗೆ ಕಾಣಿಸ್ತಿಲ್ಲ, ಯಾಕೆ ಇಂಥ ಕಲಾವಿದನಿಗೆ ಅಪಮಾನವನ್ನು ಮಾಡ್ತಿದ್ದಾರೆ? ಎಲ್ಲೋ ಒಂದು ಕಡೆ ಅನಂತ್ನಾಗ್ ಅವರಿಗೆ ಮೋದಿ ಅವರ ಮೇಲಿರ್ತಕ್ಕಂಥ ಒಲವು, ಅವರ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳೋದೇ ಅನಂತ್ನಾಗ್ ಅವ್ರನ್ನ ಸಿದ್ದರಾಮಯ್ಯ ಅವರಿಂದ ಇದೇ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಿಂದ ದೂರ ಇಡೋಕ್ಕೆ ಕಾರಣವಾಯ್ತಾ? ಜೊತೆಗೆ ಇಡೀ ರಾಜ್ಯ ಕೊಂಡಾಡ್ತಕ್ಕಂಥ ಹೆಮ್ಮೆಯ ಕನ್ನಡಿಗನಾದಂಥ ಅನಂತ್ನಾಗ್ ಅವರು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಕ್ಕರೂ ಕೂಡ ಇದೇ ಕಾಂಗ್ರೆಸ್ ಆಯೋಜನೆ ಮಾಡಿದಂಥ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಯಾಕೆ ಆಹ್ವಾನವನ್ನು ಮಾಡಲಿಲ್ಲ? ಅನಂತ್ನಾಗ್ ಅವ್ರನ್ನ ಕರೆದು ಒಂದು ಅಭಿನಂದನೆಯೂ ಕೂಡ ಯಾಕೆ ಕಾಂಗ್ರೆಸ್ ಸರ್ಕಾರ ಮಾಡೋ ಪ್ರಯತ್ನವನ್ನು ಮಾಡಲಿಲ್ಲ? ಇಂತಹ ಹಲವು ಪ್ರಶ್ನೆಗಳು ಎಲ್ಲರನ್ನು ಕೂಡ ಕಾಡ್ತಾ ಇವೆ. ಸಿದ್ದರಾಮಯ್ಯನವರ ಈ ಕಟು ಧೋರಣೆಗೆ ಏನು ಕಾರಣ ಇರ್ಬೋದು ಅನ್ನೋದನ್ನ ಚುಟುಕಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದೇ ಮಾರ್ಚ್ 1ರಿಂದ ಮಾರ್ಚ್ 8ರವರೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತು. ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯ. ಪ್ರತಿ ಬಾರಿಯೂ ಕೂಡ ಸಿನಿಮಾ ರಂಗದಲ್ಲಿ ಯಾರೆಲ್ಲ ಸಿನಿಮಾ ರಂಗದಲ್ಲಿ ಅತಿಯಾದಂಥ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿರ್ತಾರೆ ಅವರಿಗೊಬ್ಬರಿಗೆ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾ ಬರ್ತಿದ್ದಾರೆ. ಈ ಬಾರಿಯೂ ಕೂಡ ಬಾಲಿವುಡ್ನ ಚಿತ್ರರಂಗದ ಮೇರು ನಟಿ ಶಬಾನಾ ಅಜ್ಮಿ ಅವರಿಗೆ ಘೋಷಣೆ ಮಾಡಲಾಯಿತು ಈ ಪ್ರಶಸ್ತಿಯನ್ನು. ಆದರೆ ಅವರು ಮಾರ್ಚ್ 8ರಂದು ನಡೆದಂಥ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭಕ್ಕೆ ಅವರು ಆಗಮಿಸಿರಲಿಲ್ಲ. ಅದಾದ ಮೇಲೆ ಮಾರ್ಚ್ 10ರಂದು ಅವರು ತಮ್ಮ ಪತಿ ಜೊತೆಗೆ, ಅಂದರೆ ವಿಶ್ವವಿಖ್ಯಾತ ಕವಿಯಾಗಿರ್ತಕ್ಕಂಥ ಗೀತಕಾರ ರಚನೆಕಾರರಾಗಿರ್ತಕ್ಕಂಥ ಜಾವೇದ್ ಅಖ್ತರ್ ಅವರ ಜೊತೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕಾವೇರಿಗೆ ಆಗಮಿಸಿ ಇದೇ ಶಬಾನಾ ಅಜ್ಮಿ ಅವರು CM ಸಿದ್ದರಾಮಯ್ಯ ಅವರಿಂದ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಒಂದು 50 ವರ್ಷ ಪೂರೈಸಿರ್ತಕ್ಕಂಥ ಮೇರು ನಟಿ ಶಬಾನಾ ಅಜ್ಮಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಜೀವಮಾನ ಸಾಧನೆ ಪ್ರಶಸ್ತಿ ಕೊಟ್ಟು 10 ಲಕ್ಷ ಚೆಕ್ ಕೂಡ ಕೊಟ್ಟು ಗೌರವ ಕೊಡ್ತಾರೆ. ಇದು ಸದ್ಯದ ಅಪ್ಡೇಟ್ಸ್. ಆದರೆ ಇದೇ ನಮ್ಮ ನೆಲದ ಕನ್ನಡಿಗರಾಗಿರ್ತಕ್ಕಂಥ ಅನಂತ್ನಾಗ್ ಬಹುಭಾಷಾ ನಟ ಕೂಡ ಹೌದು. ಜೊತೆಗೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಮತ್ತೊಬ್ಬ ಲೆಜೆಂಡ್ರಿ ಆ್ಯಕ್ಟ್ರಲ್ಲಿ ಇವರು ಕೂಡ ಒಬ್ಬರು. ಆದರೆ ಅನಂತ್ನಾಗ್ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ವಾ ಅನ್ನೋದು ಸಿನಿ ರಸಿಕರ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಅನಂತ್ನಾಗ್ ಅವರಿಗೆ ಜೀವಮಾನದ ಸಾಧನೆ ಪ್ರಶಸ್ತಿ ನೀಡಬೇಕಿತ್ತು ಅನ್ನೋದು ಈ ಸಿನಿಮಾ ಪ್ರೇಮಿಗಳ, ಚಿತ್ರಪ್ರೇಮಿಗಳ ಒತ್ತಾಯ ಅಲ್ಲ. ಆದರೆ ಶಿಷ್ಟಾಚಾರಕ್ಕಾದರೂ ಕೂಡ ಇದೇ ಫಿಲ್ಮ್ ಫೆಸ್ಟಿವಲ್ಗೆ ಗೆಸ್ಟಾಗಿ ಕರೆಸ್ಬೋದಿತ್ತು. ವೇದಿಕೆ ಮೇಲಿದ್ದಂಥ ಶಿವಣ್ಣ ಅವ್ರ ಜೊತೆ ಇದೇ ಅನಂತ್ನಾಗ್ ಅವರು ವೇದಿಕೆಯನ್ನು ಅಲಂಕರಿಸಿದ್ರೆ, ಆ ಥರದ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವೇದಿಕೆಯನ್ನು ಅವರು ಅಲಂಕರಿಸಿದರೆ ಆ ಕಳೆಯೇ ಬೇರೆ ಇರ್ತಾಯಿತ್ತು. ಇನ್ನು ಇಲ್ಲೂ ಕೂಡ ರಾಜಕೀಯ ಬೆರೆಸುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥ ಇದೇ ಫಿಲ್ಮ್ ಫೆಸ್ಟಿವಲ್ನ ಬ್ರ್ಯಾಂಡ್ ಅಂಬಾಸಿಡರಾಗಿ ಆಯ್ಕೆಯಾದಂಥ ಕಿಶೋರ್ ಅವರಿಂದ ಹಿಡಿದು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಿವರಾಜ್ ಕುಮಾರ್, ಸಾಧು ಕೋಕಿಲ, ಈ ರೀತಿಯಾದಂಥ ಕಲಾವಿದರಿಗೆ ಗುರುತರವಾದಂಥ ಜವಾಬ್ದಾರಿಗಳು ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ ಕಾಣಿಸ್ಕೊಂಡಿದ್ದು ನೀವೆಲ್ಲರೂ ಗಮನ ಹರಿಸಬೇಕಾದಂಥ ಸಂಗತಿ. ಅದು ಕೂಡ ಅನೇಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ ಆ ರೀತಿಯಾಗಿ ನಡೀಲೇ ಇಲ್ಲ, ಅನೇಕರನ್ನ ಸರಿಯಾಗಿ ಕರೆದಿಲ್ಲ, ಇದು ಒಂಥರ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಾಗಿತ್ತು, ಚಿತ್ರರಂಗದ ಕಾರ್ಯಕ್ರಮವಾಗಿರಲಿಲ್ಲ ಅಂತ. ನಾನು ಅನಂತ್ನಾಗಂತಹ ಅಸಾಮಾನ್ಯ ನಟನಿಗೂ ಕೂಡ ಈ ಪರಿಯಾದಂಥ ಅಪಮಾನವನ್ನು ಯಾರು ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅಭಿಪ್ರಾಯ ಯಾಕೆ ಕೇಳಿ ಬರ್ತಾ ಇರೋದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಕಾರಣಗಳು ಸೇರಿಕೊಳ್ತವೆ. ಇದಕ್ಕೆಲ್ಲ ಕಾರಣ ಅನಂತ್ನಾಗ್ ಮೋದಿಯವರ ನಿಲುವನ್ನು ಒಪ್ಪಿಕೊಂಡಿದ್ದ, ಅಥವಾ ಅನಂತ್ನಾಗ್ ಒಬ್ಬ ರೈಟಿಸ್ಟ್ ಆಗಿದ್ದ, ಅಥವಾ ಕಾಂಗ್ರೆಸ್ ವಿರೋಧಿ ನಿಲುವನ್ನು ಹೊಂದಿರೋದಕ್ಕೆ ಈ ರೀತಿಯಾದಂಥ ಆಡಳಿತಾರೂಢ ಸರ್ಕಾರ ಈ ಪರಿಯಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆಯಾ? ಇವೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ನಿಲ್ತಾ ಇರೋದು. ಸ್ನೇಹಿತರೆ, ಸೌಜನ್ಯಕ್ಕಾದರೂ ಕೂಡ ಇದೇ ಆಡಳಿತ ಸರ್ಕಾರ ತಮ್ಮ ಈ ಪಕ್ಷ ನಿಷ್ಠೆಯನ್ನು, ಜೊತೆಗೆ ಈ ರೀತಿಯಾದಂತಹ ವಿರೋಧ ಪಕ್ಷಗಳ ವಿರೋಧಿ ನಿಲುವನ್ನು ಬದಿಗಿಟ್ಟು ಒಬ್ಬ ಕಲಾವಿದನಿಗೆ ಆಡಳಿತ ಸರ್ಕಾರವಾಗಲಿ, DKಶಿ ಅಥವಾ ಸಿದ್ದರಾಮಯ್ಯನವರಾಗಲಿ ಅನಂತ್ನಾಗ್ ಅವ್ರಿಗೆ ಕನಿಷ್ಠ ಪಕ್ಷದ ಅಭಿನಂದನಾ ಸಂದೇಶವನ್ನು ಕೂಡ ಎಲ್ಲೂ ಕೂಡ ಕೊಟ್ಟಿಲ್ಲ. ಈ ವೋಟ್ ಬ್ಯಾಂಕ್ ರಾಜಕೀಯ, ಅಲ್ಪಸಂಖ್ಯಾತರ ಓಲೈಕೆ ರಾಜಕೀಯಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರಾ ಅನ್ನೋ ಆಕ್ರೋಶ ಕೂಡ ಕೇಳಿ ಬರ್ತಾ ಇರೋದು.
ಇದೇ ಶಬಾನಾ ಅಜ್ಮಿ ಅವರು ಕೂಡ ಆನಂದ್ ನಾಗ್ ಅವ್ರ ಜೊತೆಗೂ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನ ಹರಿಸಬೇಕು. ಇದೇ ಶ್ಯಾಮ್ ಬೆನಗಲ್ ಅವರ ಸಿನಿಮಾವಾದಂಥ ಅಂಕುರ್ ಸಿನಿಮಾದಲ್ಲಿ ಇವರಿಬ್ಬರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಆದರೂ ಆನಂದ್ ನಾಗ್ ಅಂತಹ ಸರಿಸಾಟಿಯಾಗದಂಥ ನಟನಿಗೆ ನಮ್ಮದೇ ನಾಡಲ್ಲಿ, ನಮ್ಮದೇ ಕರುನಾಡಲ್ಲಿ ಈ ಪರಿಯಾದಂಥ ವಿರೋಧಾಭಾಸ ವ್ಯಕ್ತವಾಗ್ತಾ ಇರೋದು ಸಿನಿಪ್ರಿಯರಿಗೆ ನೋವಿನ ಸಂಗತಿ ಕೂಡ ಹೌದು. ಆನಂದ್ ನಾಗ್ ಅವರು ನಿರ್ವಹಿಸಿರ್ತಕ್ಕಂಥ ಪಾತ್ರಗಳನ್ನು ನಾವೆಲ್ಲರೂ ಕೂಡ ಗಮನ ಹರಿಸೋದಾದ್ರೆ ಅದಕ್ಕೆ ಮಿತಿಯೇ ಇಲ್ಲ. ಎಲ್ಲ ವಿಭಾಗದಂಥ ಪಾತ್ರಗಳಿಗೂ ಕೂಡ ಅವರು ಸೈ ಅನಿಸ್ಕೊಂಡಿದ್ದಾರೆ. ಖಳ ನಟನಾಗಿಯಿಂದ ಹಿಡಿದು ಪೋಷಕ ನಟನಾಗಿಯೂ ಕೂಡ ಹಿಡಿದು, ಜೊತೆಗೆ ಸಿನಿಮಾ ಹೀರೋ ಆಗಿಯೂ ಕೂಡ ಹಿಡಿದು ಎಲ್ಲ ಪಾತ್ರಗಳಿಗೂ ಕೂಡ ಅವರು ಸರಿ ಹೊಂದ್ತಾರೆ. ಜೊತೆಗೆ ಬಹುಭಾಷಾ ನಟನೂ ಕೂಡ ಹೌದು. ಇಡೀ ಭಾರತದಲ್ಲಿ ಆ ರೀತಿಯಾದಂಥ ತಮ್ಮದೇ ಆದಂಥ ಘನತೆ ವ್ಯಕ್ತಂಥ ನಟ ಕೂಡ ಹೌದು. ಅಂಥ ಸರಿಸಾಟಿಯಾಗದಂಥ ನಟನಿಗೂ ಕೂಡ ಕನಿಷ್ಠ ಪಕ್ಷದ ಸೌಜನ್ಯಕ್ಕೋಸ್ಕರನಾದರೂ ಕೂಡ ಆ ರೀತಿಯಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಲ್ಲ. ಶಬಾನಾಗೆ ಸಿಕ್ಕಂಥ ಸನ್ಮಾನ ಸಿದ್ದರಾಮಯ್ಯನವರಿಂದ ಯಾಕೆ ಅನಂತ್ ನಾಗ್ ಅವರಿಗೆ ಸಣ್ಣ ಚಿಕ್ಕ ಅಭಿನಂದನೆಗಳು ಕೂಡ ಸಿಗ್ತಾ ಇಲ್ವಲ್ಲ ಅನ್ನೋದು. ನಾನು ಇದೇ ವಿಧಾನಸಭಾ ಅಧಿವೇಶನ ನಡೀತಾ ಇದೆ, ಇತ್ತೀಚೆಗೆ ಬಜೆಟ್ ಕೂಡ ನಡೀತು. ಅದಾದ ಮೇಲೆ ಈಗ ಅಭಿನಂದನಾ ನಿರ್ಣಯವನ್ನು ಇದೇ ಅಧಿವೇಶನದಲ್ಲಿ, ಕರ್ನಾಟಕದಲ್ಲಿ ವಿಧಾನಸಭಾ ಅಧಿವೇಶನ ಆಗಿರ್ಬೋದು, ವಿಧಾನ ಪರಿಷತ್ ಅಧಿವೇಶನ ಆಗಿರ್ಬೋದು, ಒಂದು ಅಭಿನಂದನಾ ನಿರ್ಣಯವನ್ನಾದರೂ ಕೂಡ ಪಾಸ್ ಮಾಡಿ ಅವರಿಗೆ ಒಂದು ಗೌರವವನ್ನಾದರೂ ಸಲ್ಲಿಸ್ಬೋದಿತ್ತು. ಇದು ಕೂಡ ಭಾಳಷ್ಟು ಜನರ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋದು. ಒಬ್ಬ ರಾಜಕೀಯ ನೇತಾರ ಕೂಡ ಹೌದು. ಯಾಕೆ ಅಂದರೆ ಇದೇ JH ಪಟೇಲ್ ಆಡಳಿತ ಕಾಲದಲ್ಲಿ ಇದೇ CM ಸಿದ್ದರಾಮಯ್ಯನವರ ಮಂತ್ರಿ ಮಂಡಲದ ಸಹೋದ್ಯೋಗಿ ಕೂಡ ಆಗಿದ್ದರು ಇದೇ ಅನಂತ್ ನಾಗ್ ಅವರು. ಅವರನ್ನು ಹೀಗೆ ನಡೆಸ್ಕೊಳ್ಳೋದು ಸರಿ ಅಲ್ಲ ಅನ್ನೋದು ಅನೇಕರ ಬೇಸರ. ಇದೇ ಮಲ್ಲೇಶ್ವರ ಕ್ಷೇತ್ರದಿಂದ ಗೆದ್ದು, ಬೆಂಗಳೂರಿನ ಮಲ್ಲೇಶ್ವರ ಕ್ಷೇತ್ರದಿಂದ ಗೆದ್ದು MLA ಆಗಿದ್ದಂಥ ಅನಂತ್ ನಾಗ್ಗೆ ಇದೀಗ ಅವರ ರಾಜಕೀಯ ಸಿದ್ಧಾಂತಗಳೇ ಅವರನ್ನು ದೂರ ನಿಲ್ಲುವಂತೆ ಮಾಡಿಬಿಟ್ವಲ್ಲಪ್ಪ ಅಂತ ಅನೇಕ ರಾಜಕೀಯ ಗಣ್ಯರು, ಎಲ್ಲ ಮಾಧ್ಯಮಗಳಿಂದ ಹಿಡಿದು ಪತ್ರಕರ್ತರಿಂದ ಹಿಡಿದು ಎಲ್ಲರೂ ಕೂಡ ಇದೇ ಅವರ ಡಾಲರ್ಸ್ ಕಾಲೋನಿಗೆ ಹೋಗಿ ಅನೇಕರು ವಿಶ್ ಮಾಡಿ ಬಂದರು, ಆ ಖುಷಿಯನ್ನು ಹಂಚಿಕೊಂಡ್ರು. ಬಹಳಷ್ಟು ಜನ ನಮ್ಮ ಕನ್ನಡದ ಸಿನಿಮಾ ನಟನಿಗೆ ಸಿಕ್ಕಂಥ ಅತ್ಯಂತ ದೊಡ್ಡ ಗೌರವ ಅಂತ ಹೇಳಿದ್ರು. ಆದರೆ ಕರ್ನಾಟಕ ಸರ್ಕಾರ ಮಾತ್ರ ಒಂದಿಷ್ಟು ಪಕ್ಷಪಾತವನ್ನು ಮಾಡ್ತಾ ಇದೆ. ಅವರ ಕೊಡುಗೆಯ ಬಗ್ಗೆ ಒಂದು ಸಣ್ಣ ಪುಟ್ಟ ವಿಚಾರ ಸಂಕಿರಣಗಳು ಕೂಡ ಎಲ್ಲೂ ನಡೀತಾ ಇಲ್ಲ. ಇದೇ ವಿಧಾನಮಂಡಲದ ಅಧಿವೇಶನಲ್ಲೂ ಕೂಡ ಒಬ್ಬ ಯಾವ ಕಾಂಗ್ರೆಸ್ನ ನಾಯಕರು ಕೂಡ ಅವರಿಗೆ ಒಂದು ವಿಶ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ತಮ್ಮವರನ್ನೇ ತಾವು ಯಾಕೆ ಈ ರೀತಿಯಾಗಿ ದಿವ್ಯ ನಿರ್ಲಕ್ಷ್ಯವನ್ನು ಮಾಡೋ ಪರಿಸ್ಥಿತಿಗೆ ಬಂದು ನಿಂತು ಬಿಟ್ಟಿದ್ದೀವಿ? ತಮ್ಮ ರಾಜಕೀಯ ಸಿದ್ಧಾಂತಗಳನ್ನು ಬದಿಗಿಟ್ಟು ಒಬ್ಬ ಕಲಾವಿದನಾಗಿ ಯಾಕೆ ಆತನನ್ನು ನೋಡ್ತಾ ಇಲ್ಲ? ಅನಂತ್ ನಾಗ್ ಅವರಿಗೆ ಈ ರೀತಿಯ ವಿರೋಧಗಳಿಂದ ಅವ್ರ ಸ್ಥಾನಮಾನವಾಗಿರ್ಬೋದು, ಅವ್ರ ಘನತೆ ಆಗಿರ್ಬೋದು, ಎಲ್ಲೂ ಕೂಡ ಅದಕ್ಕಂತೂ ಚ್ಯುತಿ ಬರೋದಿಲ್ಲ, ಅದಕ್ಕಂತೂ ಧಕ್ಕೆ ಬರೋದಿಲ್ಲ. ಆದರೆ ಅವ್ರನ್ನ ಇಷ್ಟಪಡೋರಿಗೆ ಭಾಳಷ್ಟು ಜನ ಇಲ್ಲಿಯವರೆಗೂ ಕೂಡ ಅವರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಗಲಿ, ಪದ್ಮಭೂಷಣನಾದರೂ ಸಿಗಲಿ ಅಂತ ಕನವರಿಸ್ತಾ ಇದ್ದವರಿಗೆ, ಅವರ ಸಿನಿಮಾಗಳನ್ನು ತೆರೆ ಮೇಲೆ ನೋಡು ವಾವ್ ಅಂತ ಅಂದ್ಕೊಂಡವರಿಗೆ, ಎಂಥ ಅದ್ಭುತ ಕಲಾವಿದ ಅಂತ ಹೇಳಿ ಅವ್ರನ್ನ ಪ್ರೀತಿಸಿದವ್ರಿಗೆ ಇವೆಲ್ಲವೂ ಕೂಡ ಸ್ವಲ್ಪ ನೋವನ್ನು ಖಂಡಿತವಾಗಿಯೂ ನೀಡುತ್ತೆ. ಅದಕ್ಕೋಸ್ಕರವಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಶಬಾನಾ ಒಬ್ಬ ಮುಸಲ್ಮಾನ ನಟಿ ಅನ್ನೋದನ್ನ ಪಕ್ಕಕ್ಕಿಟ್ಟು ಶಬಾನಾಗೆ ಸಿಕ್ಕ ಸನ್ಮಾನ ಯಾಕೆ ಅನಂತ್ ನಾಗ್ ಅವರಿಗೆ ಸಿಗಲಿಲ್ಲ ಅನ್ನೋದನ್ನು ಕೂಡ ನಾವು ತುಂಬ ಒಳಾರ್ಥದಲ್ಲಿ ನೋಡಿದಾಗ ಅನೇಕ ಉತ್ತರಗಳು ಕೂಡ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.